ಹಾಯ್ ಸರಿಗೆ ಮಾಡ್ತಿದ್ಯಾ ನಮ್ಮ ಹುಡುಗ ಜೊತೆ ಜಾಲಿ ರೆಡ್ ಓಡ್ಬಾ ಬೇಗ ಬಾ. ಅಯ್ಯ ಸುಮ್ನೆ ನಿಂತಿದ್ಯಾ ಬೇಗ ಬಾ ಕಣೆ. ಅಯ್ಯ ಕರ್ಕೊಂಡೋಗ ತಡಿ ಅವ್ರು ಬರ್ಲಿಲ್ಲ. ಏಯ್ ವಿಕ್ಕಿ ಬಂದ ಕಣೋ. ಯೋಚನೆ ಮಾಡ್ತಾ ಇದ್ಯಾ? ವಾಡ್ರಾ ಹೊಸ ಬಕ್ರಾ ಮಗ. ಅಡುಗನ್ನೇ ಸಬ್ಜೆಕ್ಟ್ ಮಾಡ್ಕೊಂಡು ಒಂದ್ ಫಿಲಂ ಬಂತು, ಅದ್ರ ಹೆಸರೇನು? ಟೈಟಾನಿಕ್ ಸರ್. ವೆರಿ ಗುಡ್ ವೆರಿ ಗುಡ್. ಫಸ್ಟ್ ಪಿ.ಯು.ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ದಂಗಿದ್ಯಾ. ಆ ಸಿನಿಮಾ ಯಾವ ಭಾಷೆಯಲ್ಲಿ ಬಂತು? ಇಂಗ್ಲಿಷ್ ಸರ್. ವೆರಿ ಗುಡ್ ವೆರಿ ಗುಡ್. ಈಗ ಲಾಸ್ಟ್ ಕ್ವಶನ್. ಸರಿಯಾಗಿ ಕೇಳಿಸ್ಕೊ. ಆ ಫಿಲಂ ಅಲ್ಲಿ ಎಷ್ಟ್ ಜನ ಆಕ್ಟ್ ಮಾಡಿದ್ರು? ಅವ್ರ ಹೆಸರೆಲ್ಲ ಹೇಳ್ ನೋಡೋಣ. ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗುರ ಎತ್ತ ಗಾಡಿನ. ಓಕೆ ಗುರು, ಓಕೆ ಓಕೆ. ಏನೇ ರೇಖಾ, ಈ ಟಪೋರಿಗಳ ಜೊತೆ ನಿನಗೇನೆ ಕೆಲ್ಸ? ಟೈಟಾನಿಕ್ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋರ್ ಹೆಸರು ಹೇಳ್ಬೇಕಂತೆ, ಇಲ್ಲಾಂದ್ರೆ ಇವ್ರ ಜೊತೆ ಜಾಲಿ ರೈಡ್ ಹೋಗ್ಬೇಕಂತೆ. ಅಷ್ಟೇ ತಾನೆ, ನಾನ್ ಹೇಳ? ವಾ ಬೇತರ್ ಗೊಂಬೆ ಬೋದ್ಲಾ ದಂತದ್ ಗೊಂಬೆ. ಓಕೆ ಓಕೆ ಓಕೆ. ಒಂದು ಸ್ಟೀಫನ್ನು, ಓಕೆ ಒಂದು ಅಲೆಕ್ಸಾಂಡರು, ಓಕೆ ರಾಮಕೃಷ್ಣ, ಸ್ಟಾಲಿನ್, ಲೂಯಿಸ್, ಕೃಷ್ಣಮೂರ್ತಿ, ರಾಮಸ್ವಾಮಿ, ಮುನಿಯ, ಕರಿಯ. ಅದ್ರಲ್ಲಿ ಯಾರು ಇಂಡಿಯನ್ಸ್ ಆಕ್ಟ್ ಮಾಡಿಲ್ಲಮ್ಮ. ನಿನ್ಗೇನೋ ಗೊತ್ತು ಬಿಕ್ಲಾ. ಬಾ ಪ್ರಿನ್ಸಿಪಲ್ ಹತ್ರ ಹೇಳಿಸ್ತೀನಿ. ಅಯ್ಯೋ ಅಮ್ಮ, ಬರ್ರ ಅಲ್ವಾ ಕೊಡ್ಲಪ್ಪ. ಡೇಂಜರ್ ಪಾರ್ಟಿ ಕಣವಳು. ವಿಕ್ಕಿ, ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಟಾಯ್ಲೆಟ್ ಅಲ್ಲಿ ಇದ್ದೆ. ಯು ನಾಟಿ. ಏನ್ ಹೇಳ ಘಾಟಿ? ನೋಡು, ನಾನ್ ತುಂಬಾ ಓಪನ್ ಅಂಡ್ ಬೋಲ್ಡ್. ಅದ್ ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ನೂಲಿ ಬೇಡ, ವಿಷಯ ಹೇಳು. ಐ ಲವ್ ಯು ವಿಕ್ಕಿ. ಅಯ್ಯೋ, ನಮ್ ಕ್ಲಾಸಲ್ಲಿ ಇನ್ನೊಬ್ಳಾದ್ರೂ ಸರಿ ಇದೆಯಾ ಅನ್ಕೊಂಡಿದ್ದೆ, ನೀನು ಹಿಂಗ ಆಗೋಗ್ಬಿಟ್ಟ. ಸರಿ ಹೋಗ್ರಮ್ಮ, ಹೋಗ. ಬನ್ರ, ವಯಸ್ಸು ಹಂಗ ಆಡ್ಸುತ್ತೆ. ಒಂಥರ ಚೆನ್ನಾಗೈತೆ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ. ಗುರ ಎಲ್ಲ ತಿರುಗಿ ಮಚ್ಚ ಇರೋ ಬರೋ ಹುಡುಗಿರಲ್ಲ ನೀನ್ ಹಿಂದೆನೆ ಬರ್ತಾರೆ. ಯಾಕೋ ನಿಲ್ಲಿದ್ಯಾ? ಅಲ್ಲೋಡ್ ಗುರು, ಚಮಕ್ ಚೆಲ್ಲು ಬತ್ತಾವಳೆ. ಹಲೋ, ಕ್ಯಾ ಬೋಲ್ತಿತ್ತು? ಟೇಕ್ ದಿಸ್. ಓಹ್, ದೇತಿತ್ತು. ನಾನು ಹೇಳಿಲ್ವೇನ್ರೋ, ಒಂದಲ್ಲ ಒಂದಿನ ಅವಳಾಗವಳೆ ಬಂದು ಪ್ರಪೋಸ್ ಮಾಡ್ತಾಳೆ ಅಂತ. ಎಷ್ಟು ಹುಡ್ಗಿರ್ ನೋಡಿಲ್ಲ ನಾನು. ಹಲೋ ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ. ಇದು ನಾನ್ ಕೊಡ್ತಿರೋ ಗ್ರೀಟಿಂಗ್ ಅಲ್ಲ. ಯಾವ್ದೋ ಒಂದು ಹುಡುಗಿ ಗೇಟ್ ಹತ್ರ ಸಿಕ್ಕಿ ಇದನ್ನ ನಿನ್ ಕೈಲಿ ಕೊಡಕ್ ಹೇಳಿದ್ಲು. ಪಾಪ ಅವಳಿಗೆ ನಿನ್ ಕಂಡ್ರೆ ಭಯ ಅಂತೆ. ನಿಂಗ್ ಭಯ ಇಲ್ವಾ? ಆ ನೀನೇನ್ ಹುಲಿನ ಸಿಂಹನ ಭಯ ಪಡಕ್ಕೆ? ಕಚ್ಬಿಡ್ತೀನಿ ನೋಡು. ನಾನ್ ನಿಂಗ್ ಪ್ರಪೋಸ್ ಮಾಡ್ತೀನಿ, ನಿನ್ಗೆ ಐ ಲವ್ ಯು ಅಂತೀನಿ, ಆಮೇಲೆ ನಿನ್ ಲೈಫ್ ಪಾರ್ಟ್ನರ್ ಆಗ್ತೀನಿ ಅಂತ ಮಾತ್ರ ಕನ್ಸ್ ಕಾಣ್ಬೇಡ. ಓಕೆ? ಎಲ್ಲ ಇವಳ ಗುರು, ನಿನಗೆ ಬಿಸ್ಕೆಟಾ? ಏನ್ ಗುರು ಅದು? ಐ ಲವ್ ಯು ವಿಕಿ. ಸಂಜೆ 5 ಗಂಟೆಗೆ ಸಾಯಿ ಕಾಲೇಜ್ ಹತ್ರ ಮೀಟ್ ಮಾಡೋಣ. ಹೋಗ್ ಮಗ, ಇಂಥ ಅವಕಾಶ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡ. ಯಾವಾಗಲೇ ಯಾವನ್ ಹೋಗ್ತಾನೆ? ಗುರು ಹೋಗಮ್ಮ, ಯಾರಂತಾದ್ರೂ ಗೊತ್ತಾಗ್ತದೆ. ನನ್ಗೇನ ಚಾನ್ಸ್ ಸಿಕ್ಬಿಟ್ಟಿದ್ರೆ. ನನ್ ಮಗನೇ, ನನ್ ಮಗ ಹುಡುಗಿಯರಂದ್ರೆ ಸಾಕು ಜೊಲ್ ಸೋರಿಸ್ತಾನೆ. ಲವ್, ನೀ ಖಂಡಿತ ಹೋಗ್ಲೇಬೇಕಮ್ಮ. ಏಯ್, ನೀನ್ ಆಡ್ತಿರೋದ್ ನೋಡಿದ್ರೆ ನಿನ್ ತಂಗಿನೇ ನನ್ ಮೇಲೆ ಚೂ ಬಿಟ್ಟಿರೋ ತರ ಇದೆ. ಅಯ್ಯೋ, ತಂಗಿ ಅಣು ಇಲ್ಲ ಗುರು. ಸರಿ, ಅಷ್ಟು ದೂರ ಹೋಗಿ ಏನಕ್ಕೆ ವಿಚಾರಿಸ್ಬೇಕು? ಇಲ್ಲೇ ಕಾರ್ಡ್ ಯಾರು ಕೊಟ್ಟಿದ್ದು ಅಂತ ನಮ್ ಚಮ್ಮಕ್ ಚೆಲ್ಲೋ ಹತ್ರ ಕೇಳ್ಬಿಡ್ತೀನಿ. ವಾಕೆ ಗುರು? ವಿಷಯ ವಿಷಯ ಬಿಡ್ರಲ್ಲ, ಅವಳು ಬಂದ್ರೆ ದಾರಿ ಬಿಡ್ತೀರಾ? ಹಾಯ್ ಹಾಯ್ ಶಿಲ್ಪಾ. ಹಾಯ್ ಕಾವ್ಯ. ಏನೇ ಏಷ್ಯನ್ ಗೇಮ್ಸ್ಗೆ ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ಇಲ್ವೇ, ಸುಮ್ನೆ ಟೈಮ್ ಪಾಸು. ಓಹೋ, ಟೈಮ್ ಪಾಸ್ಗೆ ಏನೋ ಮಾಡ್ತಾ ಇರ್ತೀಯ. ಗುಡಿಯಾ? ಯಾರು ಕೊಟ್ಟಿದ್ದು? ಬಾಯ್ ಬಾಯ್. ಹುಡುಗಿ? ಅದೇ, ಯಾವ ಹುಡುಗಿ ಹಿಂದೆ? ನಾನೇನ್ ಲವ್ ರಿಪೋರ್ಟ್ರಾ? ಅವಳ ಹೆಸರು ಅಡ್ರೆಸ್ಸು ಬೋರ್ ತಿಳ್ಕೊಳಕ್ಕೆ. ಮತ್ತೆ ಮೀಡಿಯೇಟರ್ ಕೆಲಸ ಯಾಕೆ ಮಾಡ್ದೆ? ನಿಂದಳೆ ತಲೆ ನೋವಾಯ್ತಲ್ಲ, ಬೇಡ ಅಂದ್ರೆ ವಾಪಸ್ ಕೊಡು, ಡಸ್ಟ್ಬಿನ್ ಹಾಕ್ತೀನಿ. ಅಯ್ಯೋ ಪಾಪ, ಅವಳ ಆಸೆಗೆ ನಾನು ಯಾಕೆ ಅಡ್ಡ ಬರ್ಬೇಕು ಅಂತ ಹೀಗ್ ಮಾಡ್ದೆ. ನೀನ್ ನನ್ನೇ ದಬಾಯಿಸ್ತಾ ಇದೆಯಲ್ಲ. ನಿನ್ ಹತ್ರ ಪುರಾಣ ಎಲ್ಲ ಹೇಳ್ಕೊಂಡ್ರಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಬಾ. ಹೊಡಿತಾ ಇರ್ತಾರೆ. ಸಕ್ಕದಾಗಿದ್ಲು ಕಣ್ರ. ಏನು ಕಣ್ಣು, ಏನು ಮೂಗು, ಅದೇನು ತುಟಿ. ಆಹಾ, ಅವಳ ಫೇಸೇ ಒಂದು ಫ್ರೂಟ್ ಸ್ಟಾಲ್. ಅವಳ ನಕ್ರೆ ಬೆಳೆದಿಂಗ್ಳು, ಹತ್ರ ಅಮಾವಾಸ್ಯೆ. ಅವಳು ನಡೆದ್ರೆ ಎದೆ ಜಿಲ್ ಜಿಲ್ ಅಂತ ಹೊಡ್ಕೊಳುತ್ತೆ. ನಮ್ ಕಾಲೇಜಲ್ಲಿ ಇದ್ರಲ್ಲ ಹುಡುಗಿರು,
ಅವ್ರನ್ನೆಲ್ಲ ಅವಳು ಮುಂದೆ ಕರೆಸಿ ನೀಳ್ಸಿ ಬಿಸಾಕ್ಬೇಕು. ಬಂತು ಫೋನು. ಅಷ್ಟೇ ಮಗ, ಕಾಸ್ಟ್ಲಿ ಹಲೋ. ನೋಡ್ ಮಗ ನಮಸ್ತೆ. ಮುಗೀತು ಕತೆ. ಎಕ್ಸ್ಕ್ಯೂಸ್ ಮೀ. ಹೋಗ್ ಮಗ, ಹೋಗು. ಫೋನ್ ಬಂದ್ಮೇಲೆ ಅಷ್ಟೇ. ನೀನಾ? ಜಾಸ್ತಿ ರೀಲ್ ಬಿಡ್ಬೇಡಿ. ನೀವ್ ನನ್ ನೋಡೇ ಇಲ್ಲ, ಆಗ್ಲೇ ಅಷ್ಟೊಂದು ಹೊಗಳ್ತಾ ಇದ್ದೀರಲ್ಲ. ಇನ್ ನಾನೇನಾದ್ರೂ ನಿಮ್ ಎದುರಿಗೆ ಬಂದ್ರೆ ಮೂರ್ಛೆನೆ ಹೋಗ್ಬಿಡ್ತೀರಾ. ಯಾಕೆ ಅಷ್ಟ್ ಕೆಟ್ಟದಾಗಿದ್ಯಾ? ಇಲ್ಲ, ಸುಂದರವಾಗಿದ್ದೀನಿ. ಈ ಸುಂದ್ರಿನೇ ಯಾವಾಗ ನೋಡ್ಬೋದು ಅಂತ ಸ್ವಲ್ಪ ಹೇಳ್ತೀಯಾ? ನಾನು ಈ ಕ್ಷಣನೇ ಸಿಕ್ಕಿದ್ರೆ ನಮ್ ಭೇಟಿಗೆ ಥ್ರಿಲ್ಲೇ ಇರೋದಿಲ್ಲ. ಆದ್ರೆ ಇಷ್ಟರಲ್ಲೇ ಸಿಗ್ತೀನಿ. ಅದೇ ಯಾವಾಗ ಅಂತ? ನಾಳೆ ಮಧ್ಯಾಹ್ನ 1 ಗಂಟೆಗೆ ಕಂಪ್ಯೂಟರ್ ಅಲ್ಲಿ ಚಾಟ್ ಮಾಡ್ತಾ ಮಾತಾಡೋಣ. ಓಕೆ ಡನ್. ಹೇ ನೀನೇನಂತ ಲಾಗಿನ್ ಆಗ್ತೀಯಾ? ನೀವೇ ಯಾವ್ದಾದ್ರೂ ಹೆಸರು ಹೇಳಿ. ಚಿಂತಾಮಣಿ. ಕೆಟ್ಟದಾಗಿದೆ, ಸ್ವಲ್ಪನೂ ಟೇಸ್ಟ್ ಇಲ್ವಾ? ರೋಸ್. ಇದು ಚೆನ್ನಾಗಿದೆ. ಓಕೆ ಬಾಯ್. ಹಲೋ. ಟುಮಾರೋ at 1 o'clock. ಬಾಯ್. ಹಲೋ ಹಲೋ. ಆರ್ಡರ್ ಮಾಡ್ರಮ್ಮ. ಶಂಕರ ಕೊಡ್ತಾನೆ. ಅಯ್ಯೋ, ಈಗ್ಲೇ 1 o'clock ಆಗೋಯ್ತಾ? ಏನ್ ವಿಶೇಷ? ಇವತ್ತು ನಮ್ಮ ಅಣ್ಣಂಗ್ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಏನು ಲಾಯರ್ ಅಣ್ಣಂಗೆ ಲಾಯರ್ಗೆನಾ? ಹೌದು ಕಣೆ. ಸರಿ, ಹಾಗಾದ್ರೆ ನಿನ್ ಲೈಫ್ ಪಾರ್ಟ್ನರ್ ಯಾರಮ್ಮ? ನನ್ ಲೈಫ್ ಪಾರ್ಟ್ನರ್ನ ನೀನೇ ಹುಡ್ಕೊಡು, ಆಯ್ತಾ? ಹುಡುಕ್ ಕೊಡದ ಗಂಟು ಹಾಕಿಸ್ತೀನಿ. ವಕ್ರವಾಗಿ ಬರ್ತಾ ಇದೆ ನೋಡು ಬುಂಡೆ. ಸರಿ, ಟೈಮ್ ಆಯ್ತು, ನಾನೇನ್ ಹೊರಡ್ಲಾ? ಸರಿ, ನೀನ್ ಹೊರಡು. ಬಂದ್ಬಿಟ್ಟ ಇಲ್ಲಿ ನಾನ್ ನೋಡ್ಕೊಂಡು. ಓಯ್, ಬೇರೆ ಎಲ್ಲ ಜಾಗ ಸಿಕ್ಲಲ್ವಾ? ಇಲ್ಲೇ ಬಂದ್ ಕುಕ್ಕರ್ಸ್ಬೇಕಾ? ಏನ್ ತ್ರಿಪುರ್ ಸುಂದ್ರಿ ಇವಳು. ಹೋಗಲೇ, ನಿಮ್ಮಪ್ಪ ನಾಸ್ತಿನ? ನೋಡು ನೋಡು ನೋಡು, ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಟೈಮ್ ಬರ್ಲಿ, ಮಾಡಿ ತೋರಿಸ್ತೀನಿ. ಅಯ್ಯೋ ಅಮ್ಮ, ನನ್ ಸೊಂಟ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಲ್ದೆ ಸಾಂಗ್ ಅಲ್ಲೋ ಕಾಪಿನಾ? ಏಯ್, ನಿಮ್ದಂತ ಯಾವ್ದು ಒರಿಜಿನಲ್ ಇಲ್ವೇನ್ರಲ್ಲೇ? ಚರಿತ್ರ, ಇವನ್ ಮುಖ ಬೇರೆ ನೋಡ್ಬೇಕು. ಸೆರೆ ಮುಂದೆ ನಾನ್ ಫಸ್ಟ್. ನಾನು ಹೋಗ ಆ ಕಡೆ, ಹೋಗಲೇ. ಹೋಗಲೇ. ಹಾಯ್ ರೋಸ್. ಯಾಕೆ ಇಷ್ಟು ಲೇಟು? ಕಾಯೋದ್ರಲ್ಲಿರೋ ಸುಖ ನೀನ್ ಅನುಭವಿಸ್ಲಿ ಅಂತ. ಕಾಯೋದ್ರಲ್ಲಿರೋದು ಸುಖ ಅಲ್ಲ, ಹಿಂಸೆ. ಈ ಹಿಂಸೆನೇ ಪ್ರೀತಿಯ ಮೊದಲನೇ ಹಂತ. ಹಾಗಾದ್ರೆ 2ನೇ ಹಂತ? ಡೈಲಿ ಪಾರ್ಕಲ್ಲಿ ಕೂತ್ಕೊಂಡು ಹುಲ್ ಸವಸೋದು, ಯಮಹ ಗಾಡಿಯಲ್ಲಿ ಕೂತ್ಕೊಂಡು MG ರೋಡಲ್ಲಿ ಹೋಗ್ತಾ ಹ್ಯಾಂಡಲ್ ಕೈ ಬಿಡೋದು, ಆಮೇಲೆ ಆ ಹುಡುಗಿ ಇವನಿಗೆ ಕೈ ಕೊಡೋದು. ಇಷ್ಟೇ ತಾನೆ? ಅದು ನೀನ್ ಅಂದ್ಕೊಂಡಿರೋದು, ಆದ್ರೆ ಅನುಭವಿಸ್ಬೇಕಾಗಿರೋದು ಬೇರೆನೇ ಇದೆ. ಏನದು? ಪ್ರೀತಿನ ಹೇಳೋಕ್ಕಾಗಲ್ಲ, ಅನುಭವಿಸಿದ್ರೇನೆ ಗೊತ್ತಾಗೋದು. ಸರಿ, ನಿಮ್ಗೆ ಯಾವ ಕಲರ್ ಇಷ್ಟ? ಆರೆಂಜ್. ಅದೇ ಯಾಕಿಷ್ಟ? ಕೆಲವು ವಿಷಯಗಳು ನಮ್ಮನ್ನ ಯಾಕೆ ಯಾವಾಗ ಅಟ್ರಾಕ್ಟ್ ಮಾಡ್ತವೆ ಅಂತ ಗೊತ್ತಿರೋದಿಲ್ಲ. ಈಗ ನೀನ್ ನನ್ನ ಅಟ್ರಾಕ್ಟ್ ಮಾಡಿದ್ಯಾ, ಅದು ಯಾಕೆ ಅಂತ ಗೊತ್ತಿಲ್ಲ. ಸರಿ, ನಿನಗೆ ಯಾವ ಕಲರ್ ಇಷ್ಟ? ಇವತ್ತಿನಿಂದ ಆರೆಂಜ್. ಇವತ್ತಿಂದನಾ? ಯಾಕೆ? ನೀವೇ ಹೇಳಿದ್ರಲ್ಲ, ಕೆಲವು ವಿಷಯಗಳು
ಯಾಕೆ ಯಾವಾಗ ನಮ್ಮನ್ನ ಅಟ್ರಾಕ್ಟ್ ಮಾಡ್ತವೆ ಅಂತ ನಮಗೆ ಗೊತ್ತಿರೋದಿಲ್ಲ. ನೀನ್ ತುಂಬಾ ಕ್ಲೆವರ್. ನೀವು ಕ್ಲೆವರ್ ಆಗಕ್ಕೆ ಟ್ರೈ ಮಾಡಿ. ದಿನ 1 ಗಂಟೆಗೆ ಚಾಟ್ ಮಾಡೋಣ. ಬಾಯ್. ವೇಟ್ ನೀನ್ ಯಾರು ಅಂತಾನೆ ಹೇಳಿಲ್ವಲ್ಲ? ನಾನು ನಿನ್ನ ನೋಡ್ಬೇಕು. ಟುಮಾರೋ at 1 o'clock. ಬಾಯ್. ಹಾಯ್ ರೋಸ್. ಹಾಯ್. ನಿನ್ನೆ ನಿನ್ ಫೋಟೋ ಕೇಳಿದ್ನಲ್ಲ, ಏನಾಯ್ತು? ಅಲ್ಲ, ಫೋಟೋಗೆ ಯಾಕಿಷ್ಟ ಆತರ ಪಡ್ತೀಯಾ? When my autograph is in your heart, then why do you want my photograph? ಹಾಗಂತ ನಿನ್ ಫೋಟೋನೇ ಬೇಡ ಅಂತೀಯಾ? ಇಲ್ಲ, ನೀನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ಗೊತ್ತು. ಫೋಟೋನ ಕಳಿಸ್ಲೇಬೇಕಾ? ಕಳಿಸ್ಲೇಬೇಕು. ನಿನ್ನ ನೋಡ್ಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ. ಸರಿ, ಈಗೊಂದು ಕೆಲಸ ಮಾಡು. ಏನು? ಫೋಟೋನ ಮೇಲ್ ಮಾಡ್ತೀನಿ, ನೋಡು. ಓಕೆ ಓಕೆ. ಕಣ್ಣ ಏನು ಬರೀ ಕಣ್ಣು ಮಾತ್ರ ಬಂದಿದೆ? ಸ್ವಲ್ಪ ತಡ್ಕೋ, ಹೆಣ್ಣು ಬರುತ್ತೋ? ಸದ್ಯಕ್ಕೆ ಈ ಕಣ್ಣಿಟ್ಕೋ. ನನ್ನ ಫೋಟೋನ ಇನ್ಸ್ಟಾಲ್ಮೆಂಟ್ ಕಳಿಸ್ತೀನಿ. ಇನ್ಸ್ಟಾಲ್ಮೆಂಟ್ ಅಲ್ಲ, ಮೊದಲು ಕಣ್ಣು, ಆಮೇಲೆ ಕಿವಿ, ಮೂಗು, ಬಾಯ, ಆಮೇಲೆ ಮನಸ್ಸು ಮಾತಾಡಿದ್ದು ಕಣ್ಣಿಗೆ ಕಾಣದ್ದು, ಗುಟ್ಟು ಗುಟ್ಟಾಗಿ ಕೇಳೋ ಈ ಸದ್ದು ಪ್ರಾಣಕ್ಕೆ ಸೇರಿದ್ದು, ಪ್ರೇಮಕ್ಕೆ ಸ್ವಂತದ್ದು, ಮುದ್ದು ಮುದ್ದಾಗಿ ಕೇಳೋ ಈ ಸದ್ದು. ಅದೇನೋ ಮೆಸೇಜು? ಮನಸ್ಸು ಮಾತಾಡಿದ್ದು ಕಣ್ಣಿಗೆ ಕಾಣದ್ದು, ಗುಟ್ಟು ಗುಟ್ಟಾಗಿ ಕೇಳೋ ಈ ಸದ್ದು, ಪ್ರಾಣಕ್ಕೆ ಸೇರಿದ್ದು, ಪ್ರೇಮಕ್ಕೆ ಸ್ವಂತದ್ದು, ಮುದ್ದು ಮುದ್ದಾಗಿ ಕೇಳೋ ಈ ಸದ್ದು. ಇದಕ್ಕೆ ನೀವು ಒಂದು ಬ್ಯೂಟಿಫುಲ್ ಆಗಿರೋ ಟ್ಯೂನ್ ಮಾಡ್ತೀರಾ? ಎಸ್, ಖಂಡಿತವಾಗ್ಲೂ ಒಂದು ಒಳ್ಳೆ ಟ್ಯೂನ್ ಮಾಡ್ತೀನಿ. ಓಕೆ, ನೀವು ಟ್ಯೂನ್ ಮಾಡಿ. ನಾನು ನಾಳೆ ನಿಮ್ಮನ್ನ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಾಯ್. ಮಗ, ಲಿರಿಕ್ಸ್ ಸಖತ್ತಾಗಿದೆಯಲ್ಲ? ಹೆಂಗ್ ಕಂಪೋಸ್ ಮಾಡ್ತೀಯೋ? ಲಿರಿಕ್ಸ್ ಚೆನ್ನಾಗಿದೆ, ಟ್ಯೂನು ತುಂಬಾ ಚೆನ್ನಾಗೇ ಇರುತ್ತೆ. ಬಾಯ್. ನಡೀರಿ. ಏನ್ ಲಿರಿಕ್ ಕಳ್ಸಿದ್ಲು ಮಗ? ಸಕ್ಕತ್ತಾಗಿತ್ತಲ್ಲ. ಇವಳೇನ್ ಮಗ ಇಲ್ಲಿ? ಮಗ, ನನ್ಗನ್ಸತ್ತೆ ಇವಳೇ ಏನಾದ್ರೂ ನೀನು ಚಾಟ್ ಮಾಡ್ತಾ ಇರ್ಬೋದಾ? ಅವಳಗಷ್ಟೊಂದು ಸೀನೇ ಇಲ್ಲ ಕಣ. ಏನು ಒಂದು? ಓಯ್, ಹೆಂಗಿದೆ ಮೈಗೆ? ಕೊಡ್ಲಾ ಒಂದು? ಒಂದನ ನೀನೇ ನಿಲ್ಲಿ. ಅನ್ನದಾನ ಮಾಡ್ತಾರಂತೆ, ಅದಕ್ಕೆ ತಿನ್ನಕ್ ಬಂದೆ. ಜೋಕ್ ಮಾಡ್ಬೇಡ. ನೋನು, ಐ ಆಮ್ ಸೀರಿಯಸ್. ಜಲ್ದಿ ಒಂದು ಆಂಬ್ಯುಲೆನ್ಸ್ ತರ್ಸ್ರ ಇವಳಿಗೆ, ಸೀರಿಯಸ್ ಅಂತೆ. ಬೇಕರ್ಸ್ರಪ್ಪ. ಏನು ಚಾಟ್ ಮಾಡ್ತಾರಂಗಿದೆ? ಇಂಗ್ಲೆಂಡ್ ಅಲ್ಲಿರೋ ನನ್ ಬಾಯ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇದ್ದೆ. ನಿನ್ ಡ್ಯಾಡಿ ಗಂಟೆನಾದ್ರೂ ಹೋಯ್ತಾ? ಓಯ್, ಏನಿಲ್ಲ, ಈ ಫೇಸ್ಗೆ ಇಂಗ್ಲೆಂಡ್ ಬಾಯ್ ಫ್ರೆಂಡ್ ಅಂತ ಅಷ್ಟೇ. ಕೊನೆಗೆ ಚಿಕ್ಕ ನಾಯಕ್ನಲ್ಲಿ ಚಿಂಪಾಂಜಿನೇ ಸಿಗೋದು. ಇವತ್ತನ್ ಬೇರೆ ನಿಂತ್ಕೊಂಡಾಗ ಅವಳಿಗಾಗ್ಲೇ ಅವ್ರ ಮಾವನ್ ಮಗನ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ ಕಣ. ಇವಳನ್ ಮದುವೆ ಆದನ್ ಕತೆ ಗೋವಿಂದ ಗೋವಿಂದ. ಅವನ್ ಗತಿ ಮಾತ್ರ ಅಲ್ಲ, ಇವಳನ್ನ ಯಾವನೇ ಮದುವೆ ಆದ್ರೂ ಅವನ್ ಗತಿ ಗೋವಿಂದ ಸ್ಕ್ವೇರ್. ನಿನ್ನು ನಿನ್ಗಾದ್ರೂ ಅಷ್ಟೇ ಬೇಕೆ? ನಾನಾ? ಇವಳನ್ನ ನಾನೇನಾದ್ರೂ ಇವನ್ ಮದ್ವೆ ಆದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ. ಅಲೋ, ಅಷ್ಟೆಲ್ಲ ಬೇಡ. ಆ ಕಡೆಯಿಂದ ಮೆಸೇಜ್ ಬರ್ತಿಲ್ಲ, ಆಫ್ ಮಾಡಿ ಮನೆಗ್ ನಡಿಯ. ಬನ್ರ. ಇಂಗ್ಲೆಂಡ್ ಬಾಯ್ ಫ್ರೆಂಡ್ ಬೇರೆ ಮಾಗಡಿ ರೋಡ ಇವಳಿಗೆ ಸೀರೆ.
ಹಲೋ ಸರ್, ಈ ಕೊರಿಯರ್ ಇವಾಗ ಕಳಿಸಿದ್ರೆ ನಾಳೆ ಬೆಳಗ್ಗೆ ತಲುಪುತ್ತಾ? ಹಾ ತಲುಪುತ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಪೆನ್ ಪ್ಲೀಸ್. ವಿಕಿ, ಇವತ್ತು ನಾನು ನಿನ್ಗೆ ಕೊನೆ ಸಲ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ನಾಳೆ ನನ್ನ ಫೋಟೋ ಮೇಲ್ನಲ್ಲಿ ಬರುತ್ತೆ ಅಂತ ನೀನ್ ಕಾಯ್ತಾ ಇರ್ತೀಯ ಅಲ್ವಾ? ಆದ್ರೆ ನನ್ನ ಫೋಟೋನ ಮೇಲ್ ಮಾಡ್ತಾ ಇಲ್ಲ, ಇವತ್ತೇ ಕೊರಿಯರ್ನಲ್ಲಿ ಕಳಿಸ್ತಾ ಇದ್ದೀನಿ. Tomorrow you'll receive it with full of love. ಹಾಯ್ ಹಾಯ್. ಸಪ್ನಾ, ಏನಿಲ್ಲಿ? ನಿನ್ ನೋಡಕ್ಕೆ ಅಂತಾನೆ ಬಂದೆ. ಏನ್ ಸಮಾಚಾರ? ಮಳೆ ಬೀಳ್ತಾ ಇಲ್ಲ, ನೀನೇನಾದ್ರೂ ಟ್ರೈ ಮಾಡಿ ಮಳೆ ಬರೋ ಹಾಗೆ ಮಾಡ್ತೀಯನೋ ಅಂತ. ಜೋಕ್ ಮಾಡ್ಬೇಡ್ವೆ ವಂದನಾ. ಒಂದ್ ಮಗು ಹುಟ್ಟಿದ ತಕ್ಷಣ ಕೈ ಬೆರಳನ್ನೆಲ್ಲ ಹೀಗ್ ಮರ್ಚ್ಕೊಂಡಿತ್ತಂತೆ. ಅದನ್ ಬಿಡಿಸ್ಬೇಕು ಅಂತ ಎಷ್ಟ್ ಟ್ರೈ ಮಾಡಿದ್ರು ಆಗ್ಲಿಲ್ವಂತೆ. ಕೊನೆಗೆ ಶತ ಪ್ರಯತ್ನ ಮಾಡಿ ಕೈ ಬೆರಳನ್ನೆಲ್ಲ ಬಿಡಿಸ್ ನೋಡ್ದಾಗ ಕೈಯಲ್ಲಿ ನರ್ಸುಂಗ್ರ ಇತ್ತಂತೆ. ಇದನ್ನೆಲ್ಲ ಈಗ ಇದ್ದಕ್ಕಿದ್ದಾಗೆ ಇಲ್ಲಿವರೆಗೂ ಬಂದ್ ಹೇಳೋಂತ ಅರ್ಜೆಂಟ್ ಏನಿತ್ತಮ್ಮ? ನನಗೆ ಎಲ್ಲ ಗೊತ್ತಾಯ್ತು. ಏನು? ನೀನು ಊರಿಗೆ ತಾನೇ ಕೊರಿಯರ್ ಕಳ್ಸಿದ್ದು? ನೀನ್ ಎಷ್ಟು ಒಳ್ಳೆಯವಳು ಕಣೆ. ಐ ಲವ್ ಯು ಸೋ ಮಚ್. ಏನೇ ಇವತ್ ನನ್ ಮೇಲ್ ಪ್ರೀತಿ ತುಂಬಾ ಉಕ್ಕಿ ಹರಿತಾ ಇದೆ. ಐ ಲವ್ ಯು ಅನ್ನೋದು ಒಂದ್ ಹುಡುಗಿ ಇನ್ನೊಂದ್ ಹುಡುಗಿಗೆ ಹೇಳೋದಲ್ಲ, ಹುಡ್ಗುನ್ ಹೇಳ್ಬೇಕು. ಆ ಕಾಲನು ಹತ್ರ ಬರ್ತಾ ಇದೆ ಕಣೆ. ಯಾರೇ ಆ ಲಕ್ಕಿ ಫೆಲೋ? ಡೋಂಟ್ ಪ್ಲೇಯಾ. ಕಮಾನ್ ಯಾ, ಟೆಲ್ ಮೀ. ನೋಡೆ, ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೋಬೇಡ. ಇದೇ ಓಲ್ಡ್ ಡೈಲಾಗು ಎಷ್ಟು ವರ್ಷ ಅಂತ ಹೇಳ್ತೀಯಾ? ನೋಡೆ, ಎಷ್ಟೇ ಓಲ್ಡ್ ಆದ್ರೂ ಗೋಲ್ಡ್ ತಾನೆ. ಈಗ ನೋಡು, ನೀನ್ ನನ್ ಓಲ್ಡ್ ಫ್ರೆಂಡು, ಗೋಲ್ಡ್ ತಾನೆ. ನಿನ್ ಧೈರ್ಯನ ಮೆಚ್ಬೇಕಾದೆ ಕಣೆ. ಹ್ಯಾಟ್ಸ್ ಆಫ್ ಟು ಯು. ಅದೇನಂತ ಸ್ವಲ್ಪ ಬಿಡಿಸ್ ಹೇಳೆ. ನೀನ್ ವಿಕ್ಕಿ ಜೊತೆ ಡೈಲಿ ಚಾಟ್ ಮಾಡ್ತಾ ಇರೋದು ನನಗ್ ಗೊತ್ತು. ಯಾಕೆ ಆಶ್ಚರ್ಯ ಆಗ್ತಾ ಇದ್ಯಾ? ನೀನ್ ಕಣ್ಣಿನ ಫೋಟೋ ಮೇಲ್ ಮಾಡಿದ್ದು, ನೀನ್ ವಿಕ್ಕಿ ಜೊತೆ ಮೊಬೈಲ್ ಅಲ್ಲಿ ಮಾತಾಡಿದ್ದು, ಇದೆಲ್ಲ ನನ್ ಕಣ್ಣಾರೆ ನೋಡ್ದೆ. ನೀನು ನನಗೋಸ್ಕರ ಎಷ್ಟು ಶ್ರಮ ಪಟ್ಟಿದ್ಯಾ ಅಂತ ನಂಗೊತ್ತು. ಶ್ರಮನ ಇನ್ನೂ ಮುಚ್ಚಿಡ್ಬೇಡ್ವೆ. ನನ್ನ ವಿಕ್ಕಿನ ಸೇರ್ಸೋದಕ್ಕೆ ರೋಸ್ ಅನ್ನೋ ಹೆಸರಲ್ಲಿ ನೀನ್ ಮಾಡ್ತಾ ಇರೋ ಉಪಕಾರ ಎಷ್ಟು ಗ್ರೇಟ್ ಅಂತ ನಂಗೊತ್ತು ಕಣೆ. ನಾನ್ ವಿಕ್ಕಿನ ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನಗೋಸ್ಕರ ಇಷ್ಟು ದಿನ ಎಷ್ಟೋ ಹೆಲ್ಪ್ ಮಾಡಿದ್ಯಾ. ಯು ಆರ್ ಜೀನಿಯಸ್ ಐಸಿ. ವಂದನಾ, ಏ ವಂದನಾ, ನಾನ್ ವಿಕ್ಕಿ ವಿಷಯನೇ ಮರ್ತ್ಬಿಟ್ಟೆ. ನೀನು ನನ್ ಫೋಟೋನ ವಿಕ್ಕಿ ಕಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೆ ನಾನು ನನ್ ಫೋಟೋನ ಈ ಸಿಡಿಲಿ ಲೋಡ್ ಮಾಡ್ಕೊಂಡ್ ಬಂದಿದ್ದೀನಿ. ಬಾ ಹೋಗೋಣ, ಹೊತ್ತಾಯ್ತು. ವಿಕ್ಕಿ ಕಾಯ್ತಾ ಇರ್ತಾನೆ. ತಗೋ. ಪ್ರಪಂಚದಲ್ಲಿ ಮುಚ್ಚಡಕ್ಕಾಗದೇ ಇರೋದು ಪ್ರೀತಿ ಒಂದೇನೆ. ಕಮಾನ್, ಅದೃಷ್ಟ ಅದ್ ನನ್ನ ಹತ್ರ ಇದ್ರೂನು ಅದು ನಿನ್ನ ಹತ್ರ ಇದ್ದ ಹಾಗೆ. ಬಾ ಹೋಗೋಣ. ಬಾ. ಸಪ್ನಾ, ಸರ್ ಕೊರಿಯರ್. ಓ ಕೊರಿಯರಾ? ಇಲ್ಲೊಂದು ಸೈನ್ ಹಾಕಿ. ಎಲ್ಲಿ? ಇಲ್ಲಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ವಿಕಿ, ಕೊರಿಯರ್ ಬಂದಿದೆ.
ಬಹುಶಃ ವಿಕ್ಕಿ ನನ್ನ ಫೋಟೋ ನೋಡಿ ಖುಷಿಯಾಗಿ ನಾನು ಹುಡ್ಕೊಂಡು ಬರ್ಬೋದಲ್ಲ? ಹೌದು. ವಂದನಾ, ವಿಕ್ಕಿ ಬಂದಾಗ ಹೇಗೆ ಮಾತಾಡ್ಲಿ? ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಸಪ್ನಾ, ಟೆನ್ಷನ್ ತಗೋಬೇಡ್ವೆ, ಎಲ್ಲ ಸರಿ ಹೋಗುತ್ತೆ. ನಾನು ಹೇಗ್ ಮಾತಾಡ್ಲಿ? ವಿಕ್ಕಿ ಕೊರಿಯರ್ ನೋಡಕ್ಕೂ ಮುಂಚೆನೆ ಈಗಲೇ ಅವನಿಗೆ ಫೋನ್ ಮಾಡಿ ನಾನು ಸುಮ್ಮನೆ ಆಟ ಆಡ್ಸೋಕ್ಕೆ ಫೋಟೋ ಕಳಿಸಿದ್ದು ಅಂತ ಹೇಳ್ಬಿಡ್ಬೇಕು. ಎಸ್, ಹೇಳ್ಬಿಡ್ಬೇಕು. ಏ ವಂದನಾ, ಯಾಕೆ ಇಲ್ಲೇ ನಿಂತಿದ್ಯಾ? ಬಾ ಹೋಗೋಣ. ಸಪ್ನಾ, ಒಂದ್ ನಿಮಿಷ ಊರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಬೇಡ ಕಣೆ, ನೀನ್ ಅದೆಲ್ಲ ಆಮೇಲೆ ಮಾಡ್ಕೋ. ವಿಕ್ಕಿ ಬಂದ್ಬಿಡ್ತಾನೆ, ನಂಗೆ ತುಂಬಾ ಭಯ ಆಗುತ್ತೆ. ಇಲ್ಲೇ ರೇ ಪ್ಲೀಸ್. ಇಲ್ಲ ಸಪ್ನಾ, ಒಂದ್ ನಿಮಿಷ, ಐಲ್ ಕಮ್ ಬ್ಯಾಕ್, ಡೋಂಟ್ ವರಿ. ಬರ್ತೀಯ ತಾನೆ? ಶ್ಯೂರ್? ಯಾ. ಹಲೋ ಹಲೋ ವಿಕ್ಕಿ, ನಾನು ನಿನ್ ಹತ್ರ ಏನೋ ಹೇಳ್ಬೇಕು ವಿಕ್ಕಿ. ಹಾ, ನಿನ್ ಕಾಲೇಜ್ ಹತ್ರ ಇರೋ ವಾಟರ್ ಟ್ಯಾಂಕ್ ಹತ್ರ ಇರೋ, ನಾನು ಅಲ್ಲೇ ಬರ್ತಾ ಇದ್ದೀನಿ ಈಗ. ಓಕೆ ಬಾಯ್. ವಿಕ್ಕಿ, ವಿಕ್ಕಿ ವಿಕ್ಕಿ ಬಂದ್ಬಿಟ್ಟ ಕಣೆ. ಇಷ್ಟು ದಿವಸ ನನ್ನ ಆಟ ಆಡಿಸಿ ಈಗ ಫೋಟೋ ಕಳಿಸ್ದೆ ಅಲ್ಲ. ಹಾಯ್. ಹಾಯ್. ಎಸ್ ವಿಕ್ಕಿ, ಮೊದಲು ನಾನು ನಿಂಗೆ ಮನಸ್ಸು ಕೊಟ್ಟೆ, ಆಮೇಲೆ ನನ್ನ ಫೋಟೋ ಕೊಟ್ಟೆ, ಈಗ ನನ್ನ ಹೃದಯನೇ ಕೊಡ್ತಾ ಇದ್ದೀನಿ. ಸಪ್ನಾ, ನಾನು ನಿನಗೇನೋ ಹೇಳಬೇಕು. ನಾನು ಅದನ್ನೇ ಹೇಳಬೇಕು. ಐ ಲವ್ ಯು. ಒಂದು ನಿಮಿಷ ವಂದನಾ. ವಂದನಾ, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಛೇ, ಹಾಗೇನಿಲ್ಲ. ವಿಕ್ಕಿ ಬಿಡ್ರೋ, ವಿಕ್ಕಿ ಬಿಡ್ರೋ.
ನೋವಾಗ್ತಿದ್ಯಾ ವಿಕಿ? ಏನಿಲ್ಲ, ಇಟ್ಸ್ ಓಕೆ. ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ವಿಕಿ ಡ್ಯಾಡ್ ಕೊಡು. ವಿಕಿ ಏನೋ ಇದೆಲ್ಲ ವಿಕಿ? ಏನಿಲ್ಲ ಡ್ಯಾಡ್, ಒಂದು ಸ್ಮಾಲ್ ಫೈಟ್ ಅಷ್ಟೇ. ಅಲ್ಲಯ್ಯ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ ಗತಿ ಏನಾಗ್ತಿತ್ತು ಹೇಳು? ಹಾಗೆಲ್ಲ ಮಾತಾಡ್ಬೇಡಿ ಡ್ಯಾಡ್. ಇದೇನ್ ಗುರು, ನಾವಿಬ್ರು ಅಪ್ಪ ಮಗನ್ ತರ ಮಾತಾಡ್ತಿದೀವಿ. ಒಳ್ಳೆ ಹುಡುಗ. ನಮಸ್ಕಾರ ಡಾಕ್ಟರ್. ನಮಸ್ತೆ. ನಾನು ವಿಕ್ಕಿ ಫಾದರ್. ಹೇಗಿದೆ ಡಾಕ್ಟರ್? ಈಸ್ ಕ್ವೈಟ್ ಆಲ್ ರೈಟ್, ನಥಿಂಗ್ ಟು ವರಿ. ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ, ಬಂದು ಕರ್ಕೊಂಡು ಹೋಗಿ. ಓಕೆ? ಆಯ್ತು ಡಾಕ್ಟರ್. ಗುಡ್ ನೈಟ್ ವಿಕಿ. ಗುಡ್ ನೈಟ್ ಸರ್. ನೋಡಿ, ನೀವಿನ್ ಮನೆಗೆ ಹೋಗಿ, ನಾನು ನೀವು ನೋಡ್ಕೋತೀನಿ. ಇಲ್ಲ ಅಂಕಲ್, ನೀವ್ ಹೋಗಿ, ನಾನು ಇರ್ತೀನಿ. ಬೇಡಮ್ಮ. ಏನ್ ಮಾಡ್ಕೊಂಡ? ಹಲೋ. ಸಿಂಪಲ್ ಕಣ್ರೋ, ಲೈಫ್ ಲವ್ಲಿ ಆಗೇ ಇದ್ರೆ ನಡೆಯುತ್ತಾ? ಒಂದ್ ಸಿಂಪಲ್ ಆಕ್ಸಿಡೆಂಟ್ ಇರ್ಲೇಬೇಕಲ್ವಾ? ಅವ್ನ್ ಯಾರು ಹೇಳೋ, ಹುಡುಕೊಂಡು ಒಂದ್ ಕೈ ನೋಡೇ ಬಿಡ್ತೀನಿ. ಅಯ್ಯೋ. ಡ್ಯಾಡ್, ನೀವೆಲ್ಲ ಹೊರಡಿ, ಇವ್ರು ಇಲ್ಲೇ ಇರ್ತಾರೆ. ಆಲ್ ರೈಟ್, ಹುಷಾರಪ್ಪ. ಗುಡ್ ನೈಟ್. ಮಗ, ನಿನ್ ಡೌ ಯಾರಂತ ಗೊತ್ತಾಯ್ತಾ ಮಗ? ಗೊತ್ತಾಯ್ತು. ಯಾರದು? ಸ್ವಪ್ನ. ಹೌದು ಕಣ್ರೋ, ಆದ್ರೆ ಮೊದ್ಲು ಬಂತಲ್ಲ ಕಣ್ಣು, ಅದು ಅವಳದಲ್ಲ ಅಂತ ಕಾಣಿಸುತ್ತೆ. ಹೆಂಗೋ ಕಂಡಿಡಿಯೋದು? ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ರೆ ಕಂಡಿಡಿಬಹುದು. ಅಲ್ರಯ್ಯ, ನೀವೆಲ್ಲ ಈ ರೀತಿ ಹುಡುಗಿ ವಿಚಾರ ಮಾತಾಡ್ಕೊಂಡಿದ್ರೆ ಅಕ್ಕಪಕ್ಕದ ಪೇಷಂಟ್ಗಳಿಗೆ ತೊಂದರೆ ಆಗಲ್ವಾ? ಇಲ್ಲ ಡಾಕ್ಟ್ರೆ, ಇವ್ನ್ ಡೋ ವಿಷಯ ಮಾತಾಡ್ಕತ್ತಿದ್ವಿ. ಅಂದ್ರೆ ಇವ್ನ್ ಹುಡುಗಿ ಅಲ್ವಾ? ಅದ್ ಹಂಗೂ ಅಲ್ಲ ಹಿಂಗೂ ಅಲ್ಲ. ಒಬ್ಬ ಪೇಷಂಟ್ ಹತ್ರ ಒಬ್ರೇ ಇರ್ಬೇಕು, ಉಳಿದವರೆಲ್ಲಾರು ಹೊರಡಿ. ನಾವೆಲ್ಲ ನರ್ಸ್ ಮೇಲೆ ಮಲಗ್ತೀವಿ ಸರ್. ಹಂಗಲ್ಲ ಸರ್, ಕಾರಿಡಾರ್ ನಲ್ಲಿ ಮಲಗ್ತೀವಿ ಅಂತ. ಸರಿ, ಇನ್ನ ಹೆಚ್ಚು ಮಾತ್ಬೇಡ, ನೀವೆಲ್ಲಾರು ಹೊರಡಿ. ಓಕೆ? ಸರ್ 2 ನಿಮಿಷ ಓದ್ತೀವಿ. ಸರಿ, ಜಲ್ದಿ. ಹೆಂಗ್ರ ಕಂಡಿಡಿಯೋದು? ಅದ್ಕೇನಮ್ಮ, ಸಪ್ನಾನೇ ಕೇಳಿದ್ರೆ ಆಯ್ತು. ಸಕ್ಕತ್ ಐಡಿಯಾ. ನೀ ಸ್ವಲ್ಪ ಮುಚ್ಕೊಂಡು ನಿಂತ್ಕೋತಿಯಾ? ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಹುಡುಗಿರ್ ಫೋಟೋಸ್ ನೋಡಿದ್ರೆ ಆಯ್ತು. ನಾನ್ ಬೇಕಾದ್ರೆ ವಾಚ್ಮ್ಯಾನ್ ಡೀಲ್ ಮಾಡ್ತೀನಪ್ಪ. ರೈಟ್, ಹಾಗಾದ್ರೆ ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ನೀವೆಲ್ಲ ಹೋಗ್ರಮ್ಮ, ನಾನ್ ಸ್ವಲ್ಪ ನರ್ಸ್ನ. ಹೆಂಗಿದೆ ಮಗ ನನ್ ಫೋಟೋ? ಚೈಲ್ಡ್ ಫೋಟೋ ಚೈಲ್ಡ್ ಇದ್ದಂಗೆ ಇರುತ್ತೆ. ಇನ್ನೆಂಗಿರುತ್ತೆ? ಮಗ ಸಿಕ್ಕ. ಯಾರು? ಎಲ್ಲೋ? ಈ ಬಜಾರಿನ ತೆಗೆಲೆ. ಸಿಕ್ಲೇ ಇಲ್ವಲ್ಲೋ? ಸರಿ, ಇದು ಹೆಂಗಿತ್ತೋ ಹಂಗೆ ಸರಿಮಾ. ಹುಷಾರು ಹುಷಾರು. ಆಫೈನ್ ಮೇಲೆ ಆಫೈನ್. ತಗೋ. ಥ್ಯಾಂಕ್ಸ್. ಸ್ವಪ್ನ ಈ ಕಣ್ಣು ನಿಂದಲ್ಲ. ಅದೇ ಕಂಡು ಹಿಡ್ದೆ ವಿಕಿ. ನಿನ್ ಕಣ್ಣಿಗೂ ಈ ಫೋಟೋಲಿರೋ ಕಣ್ಣಿಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾರ್ದು ಈ ಕಣ್ಣು? ಈ ಕಣ್ಣು ನಂದಲ್ಲ. ಸುಮ್ನೆ ನಿನ್ನ ಆಟಾಡ್ಸ್ಬೇಕು ಅಂತ ಬೇರೆಯವ್ರ ಕಣ್ಣಿನ ಫೋಟೋ ಕಳ್ಸಿದ್ದೆ ಅಷ್ಟೇ. ಒಂದ್ ಸೆಕೆಂಡ್. ನೋಡಿದೆ ವಂದನಾ, ನಿನ್ ಫ್ರೆಂಡ್ ಅನ್ನ ಹೇಗೆ ಗೋಳಿಕೊಂಡಿದ್ದಾಳೆ ಅಂತ. ಛೇ,
ನೀನೇ ಇರ್ಬೇಕಾರೆ ಇನ್ನೊಬ್ರು ಕಣ್ಫೋಟೋ ನನ್ನ ರೂಮಲ್ಲಿ ಯಾಕೆ ಅಲ್ವಾ? ವೆರಿ ಗುಡ್, ಬಾಯ್. ಏ ವಿಕ್ಕಿ, ಬಾರೋ ಇಲ್ಲಿ. ವಾವ್, ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ, ಬಾರೋ. ಹಾಯ್ ವಿಕ್ಕಿ, ನಿಮ್ಗೊಂದು ಗುಡ್ ನ್ಯೂಸ್. ನಿನ್ಗೊಂದು ಗುಡ್ ನ್ಯೂಸ್. ಹೌದಾ? ಏನ್ ಹೇಳಿ? ಹೌದಾ, ನೀನ್ ಹೇಳು. ನೀವ್ ಹೇಳಿ. ಗುಡ್ ನ್ಯೂಸ್ ಏನು ಅಂತ ನೀನೇ ಹೇಳು. ನೀವ್ ಹೇಳಿ. ನೀನ್ ಮೊದ್ಲು ಹೇಳಲೇಬೇಕೀಗ. ಓಕೆ ಬಾಸ್, ನಿಮ್ ಮಾನಸ ಸರೋವರನ ಅಲ್ಲಾಡ್ಸಕ್ಕಾಗಲ್ಲ, ನಾನೇ ಹೇಳ್ತೀನಿ. ನಾನ್ ಕಳ್ಸಿದ ಲಿರಿಕ್ಸ್ ವ್ಯಾಲೆಂಟೈನ್ಸ್ ಡೇಗೆ ಸೆಲೆಕ್ಟ್ ಆಗಿದೆ. ಸಂಜೆನೆ ಪ್ರೋಗ್ರಾಮ್. ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ನೀವ್ ಹೇಳಿ, ನಿಮ್ ಗುಡ್ ನ್ಯೂಸ್ ಏನು? ನಿನ್ ಡ್ರೀಮ್ ಗರ್ಲ್ ಸ್ವಪ್ನ ಜೊತೆ ನಿಶ್ಚಿತಾರ್ಥ. ಆಮೇಲೆ ನಿನ್ಗೂ ಅವಳಿಗೂ ಧೂಮ್ ಧಾಮ್ ಮದುವೆ ನಂತರ ನಿಮ್ಮಿಬ್ಬರಿಗೂ ಹನಿಮೂನ್ ಆದ್ಮೇಲೆ ಒಂದ್ ಸುಂದರ ಪಾಪು. ಆ ಪಾಪು ತೇಟ್ ನಿನ್ ತಾಯಿ ತರ ಇರುತ್ತೆ. ಡ್ಯಾಡ್, ನನ್ ಬುದ್ಧಿ ಏನೋ ಅವಳೇ ನನ್ನ ಡ್ರೀಮ್ ಗರ್ಲ್ ಅಂತ ಹೇಳ್ತಾ ಇದೆ, ಆದ್ರೆ ನನ್ನ ಮನಸ್ಸು ಹಾಯ್ ಸಪ್ನಾ. ಹಾಯ್. ಏನೇ ಇಷ್ಟ ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಕೆಲಸ ಇತ್ತು ಕಣೆ. ಏಯ್, ನಂಗ್ ಹೇಳ್ದೇ ಇರೋಂತ ಕೆಲ್ಸನಾ ಅದು? ಏಯ್, ಗಿಫ್ಟ್ ಬೇರೆ ತಗೊಂಡ್ ಹೋಗ್ತಿದ್ಯಾ ಬಾಯ್ ಫ್ರೆಂಡ್ಗಾ? ಇಲ್ಲ ಕಣೆ. ಕೊಡೆ ನೋಡೋಣ. ಅಯ್ಯೋ, ಪರವಾಗಿಲ್ಲ, ಕೊಡೆ. ವಾವ್, ಸೂಪರ್ ಆಗಿದೆ. ನಿನ್ ಹೃದಯನೇ ಗಿಫ್ಟ್ ಕೊಡ್ತಿರೋ ಹಾಗಿದೆ. ಏ ಕಳ್ಳಿ, ನನ್ನ ಹತ್ರನೇ ಸಸ್ಪೆನ್ಸಾ? ಯಾರೇ ಅವನು? ಸಸ್ಪೆನ್ಸ್ ಏನೇ ಬಂತು, ಅವನು ನಿಂಗೂ ಗೊತ್ತು. ನನಗ್ ಗೊತ್ತಾ? ಯಾರೇ ಆ ಮನ್ಮಥ? ಹೌದು, ಅವನೇ ನನ್ ಮನ್ಮಥ. ಆ ಬಾಂಡ್ಲಿ ಹಿಸ್ಟ್ರಿ ಲೆಕ್ಚರರ್ ಮನ್ಮಥ ರಾಯನ? ಅವನಲ್ವೇ? ಮತ್ತಿನ್ಯಾರ್ ಹೇಳೆ? ಅದು ನೋಡು, ಸುಮ್ನೆ ಕ್ಯೂರಿಯಾಸಿಟಿ ಹೆಚ್ಚಿಸ್ಬೇಡ. ಬೇಗ ಯಾರು ಅಂತ ಹೇಳು, ನಂಗೆ ಟೈಮ್ ಇಲ್ಲ. ವಿಕ್ಕಿ ಕಣೆ. ವಿಕ್ಕಿನಾ? ಎಸ್. ಯಾಕೆ? ಏನಿಲ್ಲ. ಏನ್ ಹೇಳೆ? ನೋಡೆ, ನಂಗ್ ನೀನು ಫ್ರೆಂಡೇ, ವಂದನಾನು ಫ್ರೆಂಡೇ. ನಾನೀಗ ಹೇಳೋದ್ರಿಂದ ನಿಂಗೆ ಸ್ವಲ್ಪ ಬೇಜಾರಾಗಬಹುದು, ಆದ್ರೆ ನಾನ್ ನಿಜಾನೇ ಹೇಳ್ತೀನಿ. ವಂದನಾ ವಿಕ್ಕಿ ಜೊತೆ ಚಾಟ್ ಮಾಡ್ತಿದ್ದು ಅವ್ನ ಆಟಾಡ್ಸಕ್ಕೋಸ್ಕರ, ಆದ್ರೆ ಆ ಹುಡುಗಾಟ ಪ್ರೀತಿಯಾಗಿ ತಿರುಗ್ತು. ಮುಂದೇನಾಗುತ್ತೋ. ಎನಿವೆ, ಆಲ್ ದಿ ಬೆಸ್ಟ್. ನಂಗೆ ಟೈಮ್ ಆಯ್ತು, ನಾ ಬರ್ತೀನಿ.
ಡಿಯರ್ ವ್ಯಾಲೆಂಟೈನ್ಸ್, ಮನೋರಂಜನ್ ಆಡಿಯೋದವರು ಏರ್ಪಡಿಸಿರುವ ಈ ವ್ಯಾಲೆಂಟೈನ್ಸ್ ಡೇನಲ್ಲಿ ನಿಮಗೆಲ್ಲ ಒಂದು ಚಿಕ್ಕ ಪರೀಕ್ಷೆ. ಈ ಹಾಡಿನ ರಂಗಿನಲ್ಲಿ ಮೈ ಮರೆತು ನೀವೆಲ್ಲ ಒಂದೊಂದು ದಿಕ್ಕಿನಲ್ಲಿದ್ದೀರಾ. ನೀವು ನಿಮ್ಮ ನಿಮ್ಮ ಸಂಗಾತಿಗಳನ್ನ ಸೇರ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೀತಿ ಕುರುಡು ಅಂತಾರೆ, ಆದರೆ ಹೃದಯದ ಕಣ್ಣು ಸದಾ ತೆರೆದೇ ಇರುತ್ತೆ. ಹಾಗಂತ ಹೇಳಿ ನೀವೆಲ್ಲ ಪ್ರೂವ್ ಮಾಡಬೇಕು. ಮಾಡ್ತೀರಲ್ಲ? ರೆಡಿ? 1, 2 and 3. ವಿಕ್ಕಿ, ಲೀವ್ ಮೀ. ನೀ ಹಿಡ್ಕೊಂಡಿರೋದು ನನ್ ಕೈ. ಅವ್ರು ಹೇಳಿದ್ದು ನಿಮ್ ಸಂಗತಿ ಕೈ ಹಿಡ್ಕೊಳ್ಳಿ ಅಂತ ತಾನೆ? ಹೌದು ವಿಕ್ಕಿ, ಬಟ್ ನೀ ಹಿಡ್ಕೊಂಡಿರೋದು ನನ್ ಕೈ. ನಾ ಸಪ್ನ ಅಲ್ಲ. ಗೊತ್ತು. ವಾಟ್? ಹೌದು. ವಂದನಾ, ಇವತ್ತು ವ್ಯಾಲೆಂಟೈನ್ಸ್ ಡೇ. ನೋಡು, ಪ್ರೇಮಿಗಳು ಅವ್ರವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಂಥ ದಿನ. ನೀನ್ ಯಾಕೆ ನಿನ್ ಪ್ರೀತಿನ ನೀನಾಗಿನೇ ಸಾಯಿಸ್ತಾ ಇದೀಯಾ? ಜನ ಬಸ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಕಿಟಕಿಯಿಂದನೇ ಕರ್ಚೀಫ್ ಹಾಕಿ ಸೀಟ್ ರಿಸರ್ವ್ ಮಾಡ್ತಾರೆ. ಅಪ್ಪಿ ತಪ್ಪಿ ಆ ಸೀಟಲ್ಲಿ ಬೇರೆ ಯಾರಾದ್ರೂ ಕೂತ್ಕೊಂಡ್ರೆ ದೊಡ್ಡ ಜಗಳನೇ ನಡೆದೋಗುತ್ತೆ. ಅಬ್ಬಬ್ಬ ಅಂದ್ರೆ 1 hour ಜರ್ನಿ ಮಾಡೋ ಪ್ಯಾಸೆಂಜರೇ ಆ ಸೀಟ್ಗೆ ಅಷ್ಟೊಂದು ಹಂಬಲಿಸ್ಬೇಕಾದ್ರೆ ಲೈಫ್ ಲಾಂಗ್ ನನ್ನ ಜೊತೆ ಜರ್ನಿ ಮಾಡ್ಬೇಕಾದವಳು ನೀನು. ಅದು ಹೇಗೆ ಸೈಲೆಂಟ್ ಆಗಿದೆಯೋ ನನಗಂತೂ ಅರ್ಥ. ನಿನ್ ದೃಷ್ಟಿ ನೀನ್ ಮಾಡ್ತಿರೋ ತ್ಯಾಗ ಆಗಿರ್ಬೋದು, ಆದ್ರೆ ನನ್ನ ದೃಷ್ಟಿಲಿ ಮೂರ್ಖತನ. ಸಪ್ನ ನನ್ನ ಜೊತೆ ಇಷ್ಟೆಲ್ಲ ಹುಡುಗಾಟ ಆಡಿದಾಳೆ ಅಂತ ಹೇಳೋದಕ್ಕೆ 1000 ಸಾಕ್ಷಿ ಇರ್ಬೋದು. ಅದನ್ನ ನನ್ನ ಬುದ್ಧಿನೂ ಒಪ್ಕೋಬಹುದು. ಆದ್ರೆ ನನ್ನ ಹೃದಯ ಒಪ್ತಾ ಇಲ್ಲ. ವಂದನಾ, ನನ್ನ ಹಾರ್ಟ್ ಬೀಟ್ಸು ನಿನ್ ಹಾರ್ಟ್ ಬೀಟ್ಸ್ ಜೊತೆ ಹೊಂದ್ಕೊಂಡಿದೆ. ಆದ್ರೆ ಸಪ್ನ ಜೊತೆ ಸಾರಿ ಸಪ್ನಾ. ವಿಕ್ಕಿ, ಏನಾಗಿದೆ ನಿನಗೆ? ಐ ಆಮ್ ನಾಟ್ ಯುವರ್ ವ್ಯಾಲೆಂಟೈನ್. ನೀನೇನೋ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ಯಾ. ನಾನು ಯಾವತ್ತೂ ನಿನ್ನ ಪ್ರೀತಿಸ್ಲೇ ಇಲ್ಲ. ಅಮಾವಾಸ್ಯೆ ಅಂದ ತಕ್ಷಣ ಚಂದ್ರ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನೀನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ನೀನನ್ನ ಪ್ರೀತಿಸ್ತಿದ್ಯಾ, ತುಂಬಾ ತುಂಬಾ ಪ್ರೀತಿಸಿದ್ಯಾ ಅಂತ ಹೇಳೋದಕ್ಕೆ ಸಾಕ್ಷಿ ಈ ನಿನ್ ಕಣ್ಣುಗಳು. ಈ ಕಣ್ಣಲ್ಲಿರೋ ಮಿಂಚು. ಮನಸ್ಸಿನ ದುಃಖನ ಹೊರಗಾಕೋಕ್ಕಾಗೋದು ಕಣ್ಣಿಂದ, ಮನಸ್ಸಿನ ಪ್ರೀತಿನ ಹೊರಗೆ ತೋರಿಸೋದು ಕಣ್ಣಿಂದಲೇ. ಕಣ್ಣಿನ ಬಾಗಿಲಿನ ಮೂಲಕ ಮಾತ್ರ ಪ್ರೀತಿನ ಹೊರಗೆ ತೋರಿಸಬಹುದೇ ಹೊರತು ದೇರ್ ಇಸ್ ನೋ ಅದರ್ ವೇ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ನಾನು ಅದನ್ನ ನಾಟಕ ಅಂತ ಪ್ರೂವ್ ಮಾಡ್ತೀನಿ. ಆಗ ಪ್ರೀತಿಸೋರು ಚಿಕ್ಕ ಮಕ್ಕಳ ತರ ನೆಪ ಹೇಳೋದನ್ನು ಕಲ್ತಿರ್ತಾರೆ. ಗ್ರೇಟ್ ವಂದನಾ. ಇನ್ನಿನ್ ಪ್ರೀತಿನ ಮುಚ್ಚಿಡಕ್ ಪ್ರಯತ್ನ ಪಡ್ಬೇಡ. ಕಮ್ ಆನ್, ಹೇಳ್ಬಿಡೆ. ಸಪ್ನಾ, ನೀನು? ಎಸ್, ನೀನ್ ವಿಕ್ಕಿ ಜೊತೆ ಚಾಟಿಂಗ್ ಮಾಡ್ತಾ ಅವನ್ ಕಾನ್ಸಂಟ್ರೇಷನ್ನ ನಿನ್ ಕಡೆಗೆ ಸೆಳೆದೆ. ಆದ್ರೆ ನಿನ್ಗೆ ಗೊತ್ತಿಲ್ದ ಹಾಗೆ ನೀನ್ ಅವನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ದೆ. ನಾನೊಬ್ಳು ದಡ್ಡಿ. ನನ್ ಪ್ರೀತಿಗೆ ನಿನ್ನೆಲೆ ಹುಡ್ಕೊಡ್ತಾ ಇದೀಯ ಅನ್ನೋ ಭ್ರಮೇಲಿ, ನನ್ ಪ್ರೀತಿ ನನ್ಗೆ ಸಿಗ್ಬೇಕು ಅನ್ನೋ ಆತರದಲ್ಲಿ ನಿನ್ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಐ ಆಮ್ ಅ ಫೂಲ್. ಸಾರಿ ಸಪ್ನಾ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ ವಿಕ್ಕಿ? ನಾನೇ ನಿನ್ ಹತ್ರ 2 ವಿಷಯಕ್ಕೆ ಸಾರಿ ಕೇಳ್ಬೇಕು. ಒಂದು, ನೀ ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ಮೇಲೂ ನಾನ್ ನಿನ್ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ದೆ ನೋಡು, ಅದಕ್ಕೆ. 2ನೇದು, ಒಂದು, ನನ್ನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಇವಳು ತ್ಯಾಗ ಮಾಡೋಕ್ ಹೊರಟಿದ್ದಾಳೆ. ನೋ ಸಪ್ನಾ, ವಿಕ್ಕಿನ ನೀನ್ ಪ್ರೀತಿಸ್ತಾ ಇದ್ಯಾ. ನಾನೇನಿದ್ರು ನಿಮ್ಮಿಬ್ರೆ ಮಧ್ಯ ಬಂದಿರೋಳು. ವಿಕ್ಕಿ ಪ್ರೀತಿ ಯಾವತ್ತಿದ್ರು ನಿನಗೆ ಸೇರ್ಬೇಕು. ವಂದನಾ, ನಾನು ಇಷ್ಟಪಡ್ತಿರೋದು ನಿನ್ನನ್ನ. ಸಪ್ನ ಕೂಡ ಇಷ್ಟಪಡ್ತಿರೋದು ನಿನ್ ಸ್ನೇಹನ, ತ್ಯಾಗನಲ್ಲ. ಆದ್ರೆ ನನ್ನಿಷ್ಟ ಏನು ಅಂದ್ರೆ ನಿಮ್ಮಿಬ್ರು ಜೋಡಿ ಚೆನ್ನಾಗಿರ್ಬೇಕು ಅಂತ. ಪ್ರೀತಿ ಅನ್ನೋದು ಒತ್ತಾಯದಿಂದ ಬರೋದಲ್ಲ, ಅದು ಹೃದಯದಿಂದ ಬರಬೇಕು. ಇಷ್ಟ ಸೇರಿದಾಗ ಪ್ರೀತಿ ಆಗತ್ತೆ. ಆದ್ರೆ ಇಷ್ಟ ಒಂದೇ ಕಡೆಯಿಂದ ಬಂದಾಗ ಅದು ಇಷ್ಟವಾಗಿ ಉಳಿಯತ್ತೆ. ನಾನ್ ವಿಕ್ಕಿನ್ ಪ್ರೀತಿಸ್ದೆ, ಆದ್ರೆ ನಾವು ಪ್ರೀತಿಸಿದವರು ನಮ್ಮನ್ನ ಪ್ರೀತಿಸಲೇಬೇಕು ಅಂತೇನಿಲ್ವಲ್ಲ. ಅವ್ರಿಗೂ ಅವ್ರದೇ ಆದ ಅನಿಸಿಕೆಗಳಿರುತ್ತೆ.
ವಿಕ್ಕಿ ನಿನ್ನ ಪ್ರೀತಿಸ್ತಾ ಇದ್ದಾನೆ, ನೀನು ವಿಕ್ಕಿನ ಪ್ರೀತಿಸ್ತಾ ಇದೀಯಾ. ಈ ಸತ್ಯನ ಒಪ್ಕೋ. ನೀವಿಬ್ರು ಒಂದಾದ್ರೆ ನಿಮಗಿಂತ ಹೆಚ್ಚಾಗಿ ನನಗ್ ಸಂತೋಷ ಆಗತ್ತೆ. ನೋ ನೋ ನೋ. ಮನಸ್ಸು ಮಾತಾಡಿದ್ದು ಕಣ್ಣಿಗೆ ಕಾಣದ್ದು, ಗುಟ್ಟು ಗುಟ್ಟಾಗಿ ಕೇಳೋಯಿಸದ್ದು. ಪ್ರಾಣಕ್ಕೆ ಸೇರಿದ್ದು ಪ್ರೇಮಕ್ಕೆ ಸ್ವಂತದ್ದು, ಮುದ್ದು ಮುದ್ದಾಗಿ ಕೇಳೋಯಿಸದ್ದು. ಗಗನವ ಭೂಮಿ ಮರೆಯುವುದೇ, ಮರೆಯುವ ಮಾತು ಹೇಳಬಲ್ಲದೆ. ಹೃದಯವು ಪ್ರೇಮ ಮರೆಯುವುದೇ, ಮರೆತರೆ ಜೀವ ಬಾಳಬಲ್ಲದೆ.